ಸೊ ಏನದು ತಪ್ಪು ಮಾಡೋದಕ್ಕೂ ಶಿಶುಪಾಲನ ಕಥೆಗೂ ಕೃಷ್ಣ ಅವನನ್ನು ವಧೆ ಮಾಡೋದಕ್ಕೂ ಸಂಬಂಧಗಳು ಏನದು? 3 ಜನ್ಮ ತಾಳಬೇಕಿತ್ತವರು. ಅವರೆಲ್ಲ ಕಾಲದಲ್ಲೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೇಗೆ ಕುಂತಿ ಇವನ ಸೋದರತ್ತೆಯೋ ಹಾಗೆ ಈ ಶಿಶುಪಾಲನ ತಾಯಿ ಇವನ ಸೋದರತ್ತೆ. 3 ತಪ್ಪು ಮಾಡದ ಅಂದರೆ ಅವನನ್ನು ಉಳಿಸೋದಿಲ್ಲ. ಈ ಶಿಶುಪಾಲ ಹೋಗಿ ಜರಾಸಂಧನ ಗ್ರೂಪಿಗೆ ಸೇರ್ತಾನೆ. ಬೇಕಾದಷ್ಟು ಕೃಷ್ಣಂಗೆಲ್ಲೋ ತೊಂದರೆ ಕೊಡೋದೋ ಇನ್ನೊಂದು ಮಾಡೋದೋ ಏನೇನೋ ಮಾಡ್ಕೊಂಡ ಇದ್ರು. ಮಹಾಭಾರತದ ಒಟ್ಟಾರೆ ಯುದ್ಧದಲ್ಲಿ ಅತಿ ಹೆಚ್ಚು ಜನರನ್ನ ಕೊಂದವನು ಯಾರು? ಅಲ್ಲಿ ಎಲ್ಲರೂ ಸೇರಿ ಎಲ್ಲರನ್ನೂ ಕೊಲ್ತಾ ಹೋಗಿದ್ದಾರೆ. ಪಾಂಡವರಲ್ಲಿ ಸಾಕಷ್ಟು ಜನ ಉಳಿದಿದ್ರು, ಅವರನ್ನೆಲ್ಲ ಸಂಹಾರ ಮಾಡಿಬಿಟ್ಟ. ಜರಾಸಂಧನ ನಂತರ ನೀವು ಶಿಶುಪಾಲನ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಈಗಲೂ ನಾವು ಒಂದಷ್ಟು ಮಾತಾಡ್ತೀವಿ. ಅದೇನು ತಪ್ಪು ಮಾಡ್ತಿದ್ದಾನ ಮಾಡಲಿ ಬಿಡು, ಅದೆಷ್ಟು ತಪ್ಪು ಮಾಡ್ತಾನೋ ಮಾಡಲಿ, ಅವನು ತಪ್ಪಿಂದ ಅವನೇ ಕಲಿತಾನೆ, ಗೊತ್ತಲ್ಲ ಶಿಶುಪಾಲನ ಕತೆ ಅಂತ ಜನರಲ್ಲಾಗಿ ಒಂದಷ್ಟು ಹಿರಿಯರು ಮಾತಾಡ್ತಾರೆ. ಹೌದು. ಸೊ ಏನದು ತಪ್ಪು ಮಾಡೋದಕ್ಕೂ ಶಿಶುಪಾಲನ ಕಥೆಗೂ ಕೃಷ್ಣ ಅವನನ್ನು ವಧೆ ಮಾಡೋದಕ್ಕೂ ಏನದು ಸಂಬಂಧಗಳು ಏನದು? ಈ ಶಿಶುಪಾಲ ಮತ್ತು ದಂತವಕ್ತ್ರ ಅಂತ ಇಬ್ಬರು, ದಂತವಕ್ರ ಎರಡೂ ಹೇಳ್ತಾರೆ. ಇಬ್ಬರು ಇವರು ರಾಕ್ಷಸರು. ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ ಅವರೇ ಇವರು. ಇವ್ರು ಯಾರು ಅಂದರೆ ಜಯ ವಿಜಯರು. ಅಲ್ಲಿ ಇದೇ ವಿಷ್ಣು ಲೋಕದಲ್ಲಿ ವೈಕುಂಠದಲ್ಲಿ ದ್ವಾರಪಾಲಕರಾಗಿದ್ದರು. ಅವ್ರಿಗೆ ಶಾಪ ಬಂತು ಸನಕಾದಿಗಳಿದ್ದು. 3 ಜನ್ಮ ತಾಳಬೇಕಿತ್ತವರು. ಅದರಲ್ಲಿ ಮೊದಲನೇದು ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ರಾಕ್ಷಸರಾದರು. 2ನೇ ಜನ್ಮದಲ್ಲಿ ರಾವಣ ಕುಂಭಕರ್ಣ ಆದರು. 3ನೇದರಲ್ಲಿ ಶಿಶುಪಾಲ ದಂತವಕ್ತ್ರ ಆದರು. ಇದರಲ್ಲಿ ಇದು ಇಳಿದಿತ್ತು ಅವರ ಇದು. ಹಿರಣ್ಯಾಕ್ಷ ಹಿರಣ್ಯಕಶಿಪುವನಷ್ಟು ರಾವಣ ಕುಂಭಕರ್ಣ ಅಲ್ಲ, ರಾವಣ ಕುಂಭಕರ್ಣರಷ್ಟು ಶಿಶುಪಾಲ ದಂತವಕ್ತ್ರ ಅಲ್ಲ. ಆದರೆ ಇವರು ಇಲ್ಲಿ ಮನುಷ್ಯರಾಗಿ ಹುಟ್ಟಿದ್ರು, ಮತ್ತೆ ಕೃಷ್ಣ ದ್ವೇಷಿಗಳಾಗಿದ್ರು ಸಹಜವಾಗಿ. ಅವರೆಲ್ಲ ಕಾಲದಲ್ಲೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಇವನೆಲ್ಲಿ ಹುಟ್ಟಿದ್ದ ಶಿಶುಪಾಲ ಅಂದರೆ ಇವನು ಕೃಷ್ಣನ ಸೋದರತ್ತೆಯ ಮಗ. ಹೇಗೆ ಕುಂತಿ ಇವನ ಸೋದರತ್ತೆಯೋ ಹಾಗೆ ಈ ಶಿಶುಪಾಲನ ತಾಯಿ ಇವನ ಸೋದರತ್ತೆ. ಶಿಶುಪಾಲ ಹುಟ್ಟಿದಾಗ ಕೃಷ್ಣ ನೋಡೋದಕ್ಕೆ ಹೋಗಿರ್ತಾನೆ. ಇವನಿನ್ನು ಸಣ್ಣವನೇ. ಅವನಿಗೆ ಹುಟ್ಟುವಾಗ 4 ಕೈ 4 ಕಾಲು ಹೀಗೆಲ್ಲ ಏನೇನೋ ಇತ್ತು ಅವನಿಗೆ. ಇವನನ್ನು ನೋಡಿದ ಕೂಡಲೇ ಅದೆಲ್ಲ ಎಷ್ಟು ಬೇಕೋ ಅಷ್ಟು ಆಗೋಯ್ತಂತೆ. ಹಾಗೆ ಒಂದು ಅಶರೀರವಾಣಿಯೂ ಆಗತ್ತೆ, ಇವನನ್ನ ಕೃಷ್ಣ ಕೊಲ್ತಾನೆ ಅಂತ. ತಾಯಿ ಕೇಳ್ತಾಳೆ, ಅತ್ತೆ ನನ್ನ ಮಗನ ಕೊಲ್ಬೇಡ ಅಂತ. ಸಹಜವಾಗಿ ಮಗು ಹುಟ್ಟಿದೆ, ಇವನ್ ಕೊಲ್ತಾನೆ ಅಂತ ಅಶರೀರವಾಣಿ ಆದ್ರೆ ಗೊತ್ತಾದ್ರೆ ಏನಾಗಬೇಕು ಅಂತ. ಹಾಗೆ ಕೃಷ್ಣ ಹೇಳ್ತಾನೆ, ಇಲ್ಲ ಹಾಗೆ ಕೊಲ್ಲೋದಿಲ್ಲ ಅವನನ್ನು, 100 ತಪ್ಪುಗಳವರೆಗೆ ಕಾಯ್ತೀನಿ ನಾನು. 100 ತಪ್ಪು ಮಾಡದ ಅಂದರೆ ಅವನನ್ನು ಉಳಿಸೋದಿಲ್ಲ ಅಂತ ಹೇಳ್ತಾನೆ ಅವನು. ಅಷ್ಟಕ್ಕೆ ಅದು ಮುಗಿಯತ್ತೆ. ಬೆಳೆದ ಮೇಲೆ ಏನಾಗುತ್ತೆ, ಈ ಶಿಶುಪಾಲ ಅದು ಎಲ್ಲವನ್ನು ಹಾಗೆ ಎಳ್ಕೊಂಡು ಹೋಗುತ್ತೆ ಎಲ್ಲಿಗೋ ಅಂತ. ಈ ಶಿಶುಪಾಲ ಹೋಗಿ ಜರಾಸಂಧನ ಗ್ರೂಪಿಗೆ ಸೇರ್ತಾನೆ. ಅಲ್ಲೊಂದು ಮಾಫಿಯಾ ಇತ್ತಲ್ಲ ಒಂದು, ಅಂದ್ರೆ ಆ ಸ್ವಭಾವದವರೆಲ್ಲ ಅಲ್ಲೇ ಹೋಗಿ ಸೇರ್ಕೋತಾ ಇದ್ರು. ಒಂದು ಗ್ಯಾಂಗ್ ಫಾರ್ಮ್ ಆಗತ್ತಲ್ಲ, ಯಾರೆಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋತಾ ಇದ್ರಿ. ಇವನದ್ದೇ ಈಗ ಇವನ ಅಜ್ಜನ ಮನೆ ಅದು ದ್ವಾರಕ್ಕೆ ಅಂದ್ರೆ ಅಜ್ಜಿ ಮನೆ ಶಿಶುಪಾಲನಿಗೆ. ಇವನದೇ ದೊಡ್ಡಮ್ಮನ ಮಕ್ಕಳು ಪಾಂಡವರು, ಅವ್ರು ಈ ಕಡೆ ಇದ್ದಾರೆ. ಎಲ್ಲರೂ ಈ ಕಡೆ ಇರುವಾಗ ಇವನು ಇಲ್ಲಿಗೆ ಹೋಗ್ಬೇಕು ತಾನೆ, ಇವನು ಅಲ್ಲಿಗೆ ಹೋದ, ಅವನ ಗ್ಯಾಂಗಿಗೆ ಸೇರ್ಕೊಂಡ ಅವನು. ಹಾಗಾಗಿ ಅವ್ರದ್ದೆಲ್ಲ ಒಂದೇ ತಂತ್ರ ಕುತಂತ್ರ ಎಲ್ಲ ಅವ್ರದ್ದು ಮಾಡ್ಕೋತಾ ಇದ್ರು. ಕೃಷ್ಣನ ದ್ವೇಷವನ್ನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ರು. ರುಕ್ಮಿಣಿ ಅಣ್ಣ, ಅದಂತವಕ್ತ್ರ ಇದ್ದ, ಅವರದ್ದೆಲ್ಲ ಅವರೆಲ್ಲ ಒಂದು ಗೆಳಿತನ. ಈ ಜರಾಸಂಧನ ನೆಕ್ಸ್ಟ್ ತಲೆಮಾರವರು. ಅಂದರೆ ಜರಾಸಂಧನ ಗ್ಯಾಂಗ್ನಲ್ಲಿ ಸುಮಾರು ತಲೆಮಾರುಗಳಿದ್ದು, ಜರಾಸಂಧ ಒಂದಾದರೆ ಕಂಸ ಅವರು ಮುಂದಿನ ತಲೆಮಾರಿನವರು, ಅವರ ನೆಕ್ಸ್ಟ್ ತಲೆಮಾರಿನವರು ಇವರೆಲ್ಲ. ಶಿಶುಪಾಲ ದಂತವಕ್ತ್ರ ರುಕ್ಮಿ ಎಲ್ಲ ಆ ಗ್ಯಾಂಗ್ನಲ್ಲೇ ಸೇರ್ಕೊಂಡಿದ್ರು. ಇವರು ಬೇಡದ್ದು ಮಾಡ್ಕೊಂಡಿದ್ರು. ಬೇಕಾದಷ್ಟು ಕೃಷ್ಣಂಗೆಲ್ಲೋ ತೊಂದರೆ ಕೊಡೋದೋ ಇನ್ನೊಂದು ಮಾಡೋದೋ ಏನೇನೋ ಮಾಡ್ಕೊಂಡ ಇದ್ರು. 100 ತಪ್ಪುಗಳು ಅಂತೇನು ಪಕ್ಕ ಲೆಕ್ಕ ಅಂತ ಅಲ್ಲ. ಆದರೆ ಈ ತಪ್ಪುಗಳನ್ನು ಕ್ಷಮಿಸ್ತೀನಿ ಅಂತ ಹೇಳ್ದಲ್ಲ ಕೃಷ್ಣ, ಅದರಲ್ಲಿ ಒಂದು ಅಂಶ ಇದೆ. ಯಾರೇ ಆದರೂ ಈ ಒಂದು ತಪ್ಪು ಮಾಡಿದ ಕೂಡಲೇ ಆ ಪ್ರಮಾಣದ ಶಿಕ್ಷೆ ಅಲ್ಲ ಅಂತ. ಅಂದರೆ ಈಗ ಅಪರಾಧಗಳಲ್ಲಿ ನೋಡಿ, ಈಗ ಅದು ಹ್ಯಾಬಿಟ್ ಆಗಿದೆಯಾ ಅಂತ ಒಂದು ನೋಡ್ತಾರೆ. ಅಂದ್ರೆ ಸಣ್ಣ ಸಣ್ಣ ಅಪರಾಧಗಳನ್ನು ಯಾರೋ ಮಾಡ್ತಾ ಇರ್ತಾರೆ. ಕಾನೂನಿನ ಪದಗಳಲ್ಲಿ ಹ್ಯಾಬಿಚುಯಲ್ ಅಫೆಂಡರ್ ಅಂತಾರೆ. ಹ್ಯಾಬಿಚುಯಲ್ ಅಫೆಂಡರ್ ಅಲ್ಲಿ ಏನು ಅಂದ್ರೆ ಸಣ್ಣ ಸಣ್ಣ ಅಪರಾಧಗಳನ್ನ ಕದಿಯೋದು ಏನೋ ಒಂದು ಮಾಡ್ತಾ ಇರ್ತಾರೆ. ಒಂದೇ ಸಲ ಅವನಿಗೇನೋ 1 ತಿಂಗಳು ಜೈಲಿಗೆ ಹಾಕ್ಬೋದು, ಏನೋ ಒಂದು ದಂಡ ಕಟ್ಟಿಸ್ಬೋದು. ಆದರೆ ಅದನ್ನೇ ಪದೇ 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 ಮಾಡ್ತಾನೆ ಅಂದರೆ ಅವನು ಅಪರಾಧಿ ಅಂತಲೇ, ಅಂದರೆ ದೊಡ್ಡ ಅಪರಾಧಿಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ ಅಂತ. ಹಾಗೆ ನೋಡಬೇಕೇ ಹೊರತು ಮೊದಲ ಅಪರಾಧಕ್ಕೆ ಅದರ ಶಿಕ್ಷಿಸೋದಲ್ಲ ಅಂತ ಯಾರೇ ಆದರೂ ಕೂಡ. ಯಾಕೆ ಅಂತ ಅಂದರೆ ಅಪರಾಧ ಅನ್ನೋದು ಸ್ವಭಾವವ, ಅಪರಾಧ ಅನ್ನೋದು
ಆ ಸನ್ನಿವೇಶಕ್ಕೆ ಒದಗಿದ್ದ ಅಂತ ನೋಡಬೇಕಾಗತ್ತೆ. ಹೌದು. ಸನ್ನಿವೇಶಕ್ಕೆ ಒದಗಿದ್ದು ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಅದಕ್ಕೊಂದು ಮೋಟಿವ್ ಇದೆಯಾ, ಉದ್ದೇಶ ಇದೆಯಾ, ಅದಕ್ಕೆ ಪ್ಲ್ಯಾಂಡಾ ಅಂತ ನೋಡೋ ಥರ ಆಕಸ್ಮಿಕವಾಗಿ ಆಯ್ತಾ, ಆತ್ಮರಕ್ಷಣೆಗಾಗಿ ಆಯ್ತಾ, ಅಥವಾ ಆಗ ಏನೋ ಒಂದು ಆಸೆ ಹುಟ್ಕೊಳ್ತು, ಅದಕ್ಕಾಗಿ ಒಬ್ಬ ತಪ್ಪು ಮಾಡ್ದ, ಏನೋ ಒಂದು ಬೇಕು ಅಂತ ಅನ್ನಿಸ್ತು, ಅದೇನೋ ಒಂದು ಎತ್ತುಬಿಟ್ಟ. ಈಗ ಎಲ್ಲೋ ಮಾಲ್ಗಳಿಗೋ ಇನ್ನೊಂದಕ್ಕೋ ಹೋದಾಗ ಏನೋ ತಗೊಂಡ್ಬಿಟ್ರು ಅಂತ ಬರುತ್ತೆ. ಅಥವಾ ಈ ಮಕ್ಕಳ ಲೆವೆಲ್ಗೆ ಅಂದರೆ ಅವ್ರು ಏನೋ ಚೆನ್ನಾಗಿದೆ ಅಂದರೆ ತಗೊಂಡ್ಬಿಡ್ತಾರೆ. ಕಳ್ಳರೇ ಅಲ್ಲ ಅವರು, ಆದರೆ ಅದು ತಪ್ಪು ಹೌದು. ಹಾಗಾಗಿ ಯಾವುದೇ ತಪ್ಪನ್ನು ಅದರ ಒಟ್ಟು ದುಷ್ಪರಿಣಾಮ ಏನು ಸಾಮೂಹಿಕವಾಗಿ ಅನ್ನೋದು ಒಂದು, ಮತ್ತು ತಪ್ಪು ಅವನ ಸ್ವಭಾವವಾಗಿದೆಯಾ ಅಂತ ಒಂದು, ಮತ್ತು ಮೂರನೇದು ತಪ್ಪನ್ನು ತಿದ್ದಿಕೊಳ್ಳಲ್ವಾ ಅನ್ನೋದನ್ನೆಲ್ಲ ನೋಡಿ ಶಿಕ್ಷಿಸಬೇಕು ಅಂತ. ಅದಿಲ್ಲ ಅಂದರೆ ಶಿಕ್ಷೆ ಕ್ರೂರ ಆಗಿಬಿಡತ್ತೆ ಅಂತ. ಇವತ್ತು ಎಷ್ಟೋ ದೇಶಗಳಲ್ಲಿ ಸಣ್ಣ ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ ಇದೆ ಅಂತೆಲ್ಲ ಮಾತಾಡ್ತೀವಲ್ಲ, ಕೈ ಕಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ನಮ್ಮ ದೇಶದಲ್ಲೂ ಅದು ಬಂದ್ಬಿಡ್ಲಿ ಅಂತೆಲ್ಲ ಹೇಳ್ತಾ ಇರ್ತೀವಲ್ಲ, ಅದು ಕ್ರೌರ್ಯ. ಅಷ್ಟಕ್ಕೆ ಹೋಗಬಾರ್ದು. ಅದನ್ನು ಪರಿವರ್ತನೆಗೆ ಒಂದು ಪ್ರಯತ್ನ ಪಡಬೇಕು, ಪರಿವರ್ತನೆಗೆ ಒಂದು ಅವಕಾಶ ಪಡಬೇಕು ಅಂತ. ಅಂದರೆ ಶಿಕ್ಷೆ ಅನ್ನೋದು ಕ್ರೌರ್ಯ ಅಲ್ಲ, ಶಿಕ್ಷೆ ಅನ್ನೋದು ಪರಿವರ್ತನೆಯ ಪ್ರಯತ್ನ ಆಗಬೇಕು ಅಂತ. ನಮಗೆ ಹೊಸ ಭಾರತೀಯ ನ್ಯಾಯ ಇದು ಬಂದಾಗ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಈಗ ಅವರು ಅಲ್ಲದೆ ಅಪರಾಧವೇ ಅವರ ಸ್ವಭಾವ ಅಲ್ಲದೆ ಇದ್ದರೆ ಅವರನ್ನು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸೋದರ ಮೂಲಕ ಪರಿವರ್ತಿಸೋದಕ್ಕೊಂದು ಸಾಧ್ಯವ ನೋಡಬೇಕು. ಹೆಸರಿನಲ್ಲೇ ಬದಲಾವಣೆ. ಭಾರತೀಯ ದಂಡ ಸಂಹಿತೆ ಅಂತ ಇದ್ದದನ್ನ ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾವಣೆ ಮಾಡೋದು. ಹೌದು, ಆ ಹೆಸರನ್ನು ನೋಡ್ತಿದ್ದಾಗಲೇ ಗೊತ್ತಾಗುತ್ತೆ. ಅಂದ್ರೆ ಹಿಂಸೆ ಮಾಡೋದಲ್ಲ ಶಿಕ್ಷೆ ಅಂದ್ರೆ. ಶಿಕ್ಷೆ ಅಂದ್ರೆ ಹಿಂಸೆ ಮಾಡೋದಲ್ಲ, ಅನಿವಾರ್ಯ ಆದ್ರೆ ಬೇರೆ, ಅದು ಅನಿವಾರ್ಯಕ್ಕೆ ಮಾತ್ರ ಇಟ್ಕೋಬೇಕು. ಅದು ಇಲ್ಲಿ ಕಾಣಿಸುತ್ತೆ. ಸಣ್ಣ ತಪ್ಪಿಗೂ ಘೋರ ಶಿಕ್ಷೆ ಕೊಡೋದು ಇನ್ನೇನೋ ಮಾಡೋದು ಅಲ್ಲ ಅನ್ನೋದು ಕಾಣಿಸುತ್ತೆ. ಎಲ್ಲರಲ್ಲೂ ಎಲ್ಲ ವಿಷಯದಲ್ಲೂ ಕಾಣಿಸುತ್ತೆ. ಶಿಶುಪಾಲನಲ್ಲಿ ಮಾತ್ರ ಅಲ್ಲ, ಉಳಿದವರಲ್ಲೂ ಕೂಡ ಕಾದೆ ಆಮೇಲೆ ಮಾಡಿರೋದು ಅಂತ. ಈಗ ಉದಾಹರಣೆಗೆ, ಈಗ ದುರ್ಯೋಧನನ ಅವನು ಯುದ್ಧ ಅಷ್ಟನಿವಾರ್ಯ ಅಂತ ಆದಮೇಲೂ ಈಗ ಭೀಮನಿಗೆ ವಿಷ ಹಾಕದ, ಹಾವಿಂದ ಕಚ್ಚಿಸ್ದ, ಮನೆಯೊಳಗೆ ಕೂಡಿ ಹಾಕಿ ಬೆಂಕಿ ಹಾಕದ, ಈ ಮೋಸದ ದ್ಯೂತ ಆಡ್ದ, ತುಂಬಿದ ಸಭೆಯಲ್ಲಿ ಹೆಣ್ಣಿನ ಮಾನಹರಣ ಪ್ರಯತ್ನ ಮಾಡ್ದ, ಇಷ್ಟಾಗಿ ಈಗ ಯುದ್ಧ ಅಂತಲೇ ಕೂತಾಗಲು ಕೃಷ್ಣ ಒಂದು ಸಂಧಾನಕ್ಕೆ ಹೋಗ್ತಾನೆ. ಅಂದರೆ ನೀವಿಲ್ಲಿ ನ್ಯಾಯದಾನ ಎಲ್ಲಿ ಬಂತು? ಸಂಧಾನಕ್ಕೆ ಹೋದಾಗ ಇಷ್ಟು ತಪ್ಪುಗಳಿಗೆ ಅವನಿಗೊಂದು ಶಿಕ್ಷೆ ಬೇಡವಾ ಅಂತ ಅಂದರೆ ಹಾಗೆ ಶಿಕ್ಷೆ ಕೊಡೋಕೆ ಹೋಗಬಾರದು ಅಂತ. ಅಂದರೆ ಒಂದು ಶಿಕ್ಷೆ ಸಮೂಹಕ್ಕೇನು ಎಫೆಕ್ಟ್ ಮಾಡುತ್ತೆ ಅನ್ನೋದರಿಂದ ಹಿಡಿದು ನೋಡಬೇಕಾಗತ್ತೆ ಅಂತ. ಆದ್ದರಿಂದಲೇ ತಪ್ಪುಗಳನ್ನು ಮಾಡಿದ ಕೂಡಲೇ ಅಲ್ಲ, ಕಾದು ಅನಿವಾರ್ಯ ಅಂತಂದಾಗಲೇ ಅಂಥ ಶಿಕ್ಷೆಗಳಿಗೆ ನೀಡೋದಕ್ಕೆ ಹೊರಡಬೇಕಾಗತ್ತೆ ಅನ್ನೋದು ಶಿಶುಪಾಲನ ಪ್ರಕರಣದಲ್ಲಿ ಕಾಣಿಸುತ್ತೆ. ಅಂದರೆ 100 ತಪ್ಪು ಮಾಡೋವರೆಗೂ ಸುಮ್ಮನಿದ್ದು ಆಮೇಲೆ ಆತನನ್ನ ಕೊಂದ ಅನ್ನುವಂಥದ್ದು. ಈಗ ಕೊಲ್ಲೋದು, ಇನ್ನೊಬ್ಬರನ್ನ ಸಂಹಾರ ಮಾಡೋದು, ಇದು ಮಹಾಭಾರತದ ಆದ್ಯಂತ ನಡ್ಕೊಂಡು ಬಂದಿರುವಂಥದ್ದು. ಅಂದರೆ ಬಹಳಷ್ಟು ಸಾವುಗಳು ಎಲ್ಲ ಹಂತದಲ್ಲೂ ಸಾವುಗಳನ್ನು ನಾವು ನೋಡ್ಕೊಂಡೇ ಬಂದಿದ್ದೀವಿ. ಅದು ಸೈನಿಕರ ಸಾವಿರ್ಬೋದು, ಅತಿರಥ ಮಹಾರಥರ ಸಾವುಗಳಿರ್ಬೋದು, ಎಲ್ಲವೂ. ನನಗೊಂದು ಕುತೂಹಲ ಏನಂತಂದ್ರೆ, ಮಹಾಭಾರತದ ಒಟ್ಟಾರೆ ಯುದ್ಧದಲ್ಲಿ ಅತಿ ಹೆಚ್ಚು ಜನರನ್ನ ಕೊಂದವನು ಯಾರು? ಆ ಮಹಾವೀರ ಯಾರು? ಅವನನ್ನ ಮಹಾವೀರ ಅನ್ಬೇಕು ಅಥವಾ ಕಟುಕ ಅನ್ಬೇಕು, ಅದು ನನಗೆ ಗೊತ್ತಿಲ್ಲ. ಆದರೆ ಅತಿ ಹೆಚ್ಚು ಜನರನ್ನು ಕೊಂದವನು ಯಾರು ಅನ್ನುವಂಥ ಒಂದು ಕುತೂಹಲ. ಇದು ನನ್ನ ವೈಯಕ್ತಿಕವಾಗಿ ಹುಟ್ಟಿದಂಥ ಕುತೂಹಲ. ಈ ಕುತೂಹಲ ತಣಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತೀರಾ ಅಂತ. ಮಹಾಭಾರತದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸತ್ತರು. ಹೌದು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಸತ್ತರು. ಮತ್ತು ನೀವು ಹೇಳಿದಾಗೆ ಇಡೀ ಮಹಾಭಾರತದಲ್ಲಿ ಸಾವು ಅನ್ನೋದು ಬಹಳ ಸಹಜವಾಗಿ ಹೆಣೆದುಕೊಂಡ್ಬಂದಿದೆ. ಸಾವು ಅಂತ ಅಂದಾಗ ನಮ್ಮಲ್ಲಿ ಏನು ಅಂದರೆ, ಸಾವಿಗೆ ಸಂಬಂಧಪಟ್ಟಂತೆ ಅಧಿಪತಿ ಯಾರು, ಅದನ್ನು ನಡೆಸೋದು ಯಾರು ಅಂದರೆ ಯಮರಾಜ. ಮರಣ ಅಂತ ಅಂದರೆ ನಮ್ಮಲ್ಲಿ ಅದೇ ಇರೋದು. ಮಹಾಭಾರತದಲ್ಲಿ ಯಮ ಬಹಳ ಪ್ರಧಾನ ಪಾತ್ರ ವಹಿಸಿದ್ದಾನೆ. ಉದಾಹರಣೆಗೆ ಯುಧಿಷ್ಠಿರ ಯಮನ ಅಂಶ. ಇಷ್ಟೂ ಯುದ್ಧ ನಡೆದು ಕೊನೆಗೆ ರಾಜನಾಗುವ ಯಾರನ್ನ ರಾಜನನ್ನಾಗಿಸೋದಕ್ಕಾಗಿ ಯುದ್ಧ ನಡೀತು ಅಂತ ಅಂದರೆ ಅದು ಯಮರಾಜನನ್ನ ಅಂತ ಹೇಳಬೇಕು.
ಇನ್ನೊಂದು ವಿದುರ ಕೂಡ ಯಮರಾಜನ ಅಂಶ. ಶಾಪಗ್ರಸ್ತನಾದ ಯಮನೇ ವಿದುರನಾಗಿ ಹುಟ್ಟದ ಅಂತ ಒಂದು ಅಂಶ, ವಿದುರನಾಗಿ ಹುಟ್ಟಿದ್ದು ಒಂದು ಅಂಶ ಯುಧಿಷ್ಠಿರನಾಗಿ ಬಂದಿದ್ದು ಅಂತ. ಅಂದ್ರೆ ಇಲ್ಲಿ ಯಮನ ಕೆಲಸ ತುಂಬಾ ಕಾಣಿಸುತ್ತೆ. ಸಾವು ಅನ್ನೋದಂತೂ ಬಹಳ ಕಾಣಿಸುತ್ತೆ. ಸಾವಿನ ವಿರುದ್ಧ ಹೋಗೋದು. ಈಗ ಭೀಷ್ಮನಿಗೆ ಇಚ್ಛಾ ಮರಣದ ವರ ಅಂತ ಅಂದ್ರೆ ಸಾವನ್ನ ಗೆದ್ದಂತೆ ಅನ್ನೋ ತರಹ. ಕೃಪರೋ, ಅಲ್ಲಿ ಬರುವ ಪರಶುರಾಮರೋ ಅಶ್ವತ್ಥಾಮನೋ ಇವರೆಲ್ಲ ಚಿರಂಜೀವಿಗಳು ಅಂತ ಬರುತ್ತೆ. ಹೀಗೆ ಈ ಸಾವು ಮತ್ತು ಬದುಕಿನ ವಿಮರ್ಶೆ ತುಂಬಾ ನಡೆಯುತ್ತೆ. ಮತ್ತೆ ಭಗವದ್ಗೀತೆ ಬಂತಲ್ಲ, ಭಗವದ್ಗೀತೆ ಚರ್ಚೆ ಆರಂಭಿಸೋದೇ ಸಾವು ಅಂದ್ರೆ ಏನು, ಜೀವನ ಅಂದ್ರೆ ಏನು ಅಂತಲೇ ಆರಂಭಿಸುತ್ತೆ. ಯಾಕೆಂದ್ರೆ ಅರ್ಜುನ ಪ್ರಶ್ನೆ ಕೇಳೋದು, ನಾನು ಇವರನ್ನೆಲ್ಲ ಕೊಲ್ಲಬೇಕಾ ಅಂತ ಅವನು ಕೇಳೋದು. ನಮ್ಮವರು ಇವರೆಲ್ಲ, ಇವರನ್ನ ಕೊಲ್ಲೋದಾ ಅಂತ. ಆಗ ಕೃಷ್ಣ ಅದಕ್ಕೆ ಕೂಡ ಉತ್ತರನೇ ಏನು ಅಂತ ಅಂದ್ರೆ, ಸಾವು ಅಂದ್ರೆ ಏನು ಅಂತ ಅವನು ಅದರ ತಾತ್ವಿಕತೆಯನ್ನ ಹೇಳೋದಕ್ಕೆ ಹೋಗ್ತಾನೆ. ನಾವು ಅಂದ್ರೆ ಇವರೆಲ್ಲರ ಒಳಗಿರೋದು ಯಾವ ಪದಾರ್ಥ ಅಂತ ಅಂದ್ರೆ ಅದು ಆತ್ಮ. ಅದು ಆ ಆತ್ಮಕ್ಕೆ ಸಾವಿಲ್ಲ ಅಂತ ತಗೊಳ್ತಾನ ಅವನು. ಶರೀರಕ್ಕೆ ಸಾವಿದೆಯೇ ಹೊರತು ಆತ್ಮಕ್ಕಲ್ಲ. ನೀನು ಕೊಂದರೂ ಕೊಲ್ಲುವುದು ಯಾವುದನ್ನ ಅಂದ್ರೆ ಶರೀರವನ್ನೇ ಹೊರತು ಆತ್ಮನನ್ನಲ್ಲ ಅಂತ. ಹಾಗಾಗಿ ನೀನು ಯಾರನ್ನೂ ಕೊಲ್ಲಲಾರೆ ಅನ್ನೋ ತರಹದ ಜಿಜ್ಞಾಸೆ ಹುಟ್ಟಿಸ್ತಾನೆ ಅವನು. ಅದರ ಅರ್ಥ ಏನು ಅಂದ್ರೆ, ಇಡೀ ಮಹಾಭಾರತ ಒಂದು ದೃಷ್ಟಿಯಿಂದ ಸಾವಿನ ಜಿಜ್ಞಾಸೆ ಅನ್ನೋ ತರನೇ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಎಲ್ಲಾ ದೃಷ್ಟಿಯಿಂದಲೂ ನೀವು ಹೇಳಿದಂತೆ ಮಹಾಭಾರತದಲ್ಲಿ ಸಾವು ಅನ್ನೋದು ಮತ್ತೆ 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 ಎಲ್ಲ ತರಹದಲ್ಲಿ, ಅಂದ್ರೆ ತಾತ್ವಿಕ ಜಿಜ್ಞಾಸೆಯ ತರಹದಲ್ಲೋ ಎಲ್ಲ ತರಹದಲ್ಲೂ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದು ಅದರ ಹಲವು ತಿರುವುಗಳಿಗೆ ಸಾವೇ ಕಾರಣ ಆಗತ್ತೆ. ಉದಾಹರಣೆ, ಪಾಂಡು ಮಹಾರಾಜನ ಸಾವು ಒಂದು ಕಾರಣ ಆಯಿತು. ಪಾಂಡು ಮಹಾರಾಜ ಇವನನ್ನು ಕೊಂದ, ಕಿಂದಮ ಅನ್ನುವ ಋಷಿಯನ್ನು ಕೊಂದ ಬಾಣ ಬಿಟ್ಟು, ಅವನ ಸಾವು ಈ ತಿರುವಿಗೆ ಕಾರಣ ಆಯಿತು. ಇಲ್ಲದಿದ್ರೆ ಪಾಂಡು ಆಳ್ತಾ ಇದ್ದ ಸಿಂಹಾಸನದಲ್ಲಿ. ಸಹಜವಾಗಿ ಪಾಂಡುವಿನ ಹಿರಿಯ ಮಗ ರಾಜನಾಗ್ಬಿಡ್ತಿದ್ದ. ಇದೇ ಹುಡ್ತಾ ಇರಲಿಲ್ಲ, ಮಹಾಭಾರತ ಹುಡ್ತಾ ಇರಲಿಲ್ಲ. ಒಬ್ಬ ಕಿಂದಮನ ಸಾವು ಮಹಾಭಾರತಕ್ಕೆ ತಿರುವು ಕೊಡ್ತು. ಅಲ್ಲಿ ಅದಕ್ಕಿಂತ ಹಿಂದೋದ್ರೆ, ಅವನು ವಿಚಿತ್ರ ವೀರ್ಯ ಚಿತ್ರಾಂಗದ ಇಬ್ಬರು ಮಕ್ಕಳಿದ್ರು ಸತ್ಯವತಿಗೆ, ಶಂತನುವಿಗೆ. ಒಬ್ಬ ಗಂಧರ್ವನ ಜೊತೆಗೆ ಯುದ್ಧ ಮಾಡ್ತಾ ಸತ್ತ, ಇನ್ನೊಬ್ಬ ವಿಚಿತ್ರ ವೀರ್ಯ ರೋಗ ಬಂದು ಸತ್ತ. ಇಬ್ಬರ ಸಾವು ಏನು ಹುಟ್ಟಿಸ್ತು ಅಂದ್ರೆ, ಅಲ್ಲಿ ಮಕ್ಕಳೇ ಇಲ್ದಿದ್ದ ಹಾಗೆ ಆಯ್ತು. ಆಗ ನಿಯೋಗದಲ್ಲಿ ಮಕ್ಕಳು ಹುಟ್ಟಿದ್ರು. ನಿಯೋಗಕ್ಕೆ ಅಂತ ಹೋದಾಗ ಒಬ್ಬಳು ಕಣ್ಣು ಮುಚ್ಚಿಕೊಂಡ್ಲು, ಒಬ್ಬಳ ಮೈ ಬಿಳುಚಿತು. ಹಾಗಾಗಿ ಕುರುಡ ಧೃತರಾಷ್ಟ್ರ ಹುಟ್ಟುಕೊಂಡ. ಅಂದ್ರೆ ಅಲ್ಲಿ ಮಕ್ಕಳಿಲ್ಲದೆ ರಾಜ ಸತ್ತಿದ್ದರ ಪರಿಣಾಮವಾಗಿ ಅದಕ್ಕೆ ಇನ್ನೊಂದು ತಿರುವು ಸಿಕ್ತು. ಇಲ್ಲಿ ರಾಜಕುಮಾರ ಕುರುಡ ಆಗ್ತಾ ಇರಲಿಲ್ಲ, ಧೃತರಾಷ್ಟ್ರ ಕುರುಡ ಆಗಿದ್ರಿಂದಾಗ ಅವನಿಗೆ ಸಿಂಹಾಸನ ತಪ್ಪಿತು. ದುರ್ಯೋಧನನ ಹೊತ್ತಿಗೆ ಮತ್ತು ಆ ಕಾಲದಲ್ಲಿ ಧೃತರಾಷ್ಟ್ರನಿಗೆ ಕುರುಡತನಕ್ಕಾಗಿ ಸಿಂಹಾಸನ ತಪ್ಪಿದ್ದು, ಈ ಸಿಂಹಾಸನ ವಾಸ್ತವವಾಗಿ ನಮ್ದು ಅನ್ನೋ ಭಾವ ಇತ್ತು. ಇಲ್ಲೆಲ್ಲ ಸಾವೇ ಒಂದು ತಿರುವು ಕೊಡ್ತಾ ಹೋಗಿದೆ ಅವರು. ಇಡೀ ಮಹಾಭಾರತದಲ್ಲಿ ಸಾವು ತಿರುವು ಕೊಡ್ತಾ ಹೋಗಿದೆ. ಹಾಗಾಗಿ ನೀವು ಹೇಳಿದಂತೆ ಸಾವುಗೂ ಮಹಾಭಾರತಕ್ಕೂ ಬಹಳ ನಂಟಿದೆ. ಹಾಗೆಯೇ ಕೊನೆಯ ಯುದ್ಧದಲ್ಲಿ ಕೂಡ, ಕುರುಕ್ಷೇತ್ರ ಯುದ್ಧ ನಡೀತಲ್ಲ, ಅಲ್ಲಿ ಬಹಳ ಸಾವು ನೋವುಗಳಾದವಲ್ಲ. ಸಾವೇ ನೋವು ಅನ್ನೋದು ಮಧ್ಯೆ, ಕೊನೆಗೆ ಯಾರೂ ಇರಲಿಲ್ಲ ಅನ್ನೋಷ್ಟು ಸಾವಾಗಿ ಹೋಯ್ತು. ಯುದ್ಧ ಮುಗಿದ ಮೇಲೂ ರಾತ್ರಿ ಉಳಿದವರನ್ನೆಲ್ಲ ಹೋಗಿ ಅಶ್ವತ್ಥಾಮ ಕೊಂದುಬಿಟ್ಟ. ಪಾಂಡವರಲ್ಲಿ ಸಾಕಷ್ಟು ಜನ ಉಳಿದಿದ್ರು, ಅವರನ್ನೆಲ್ಲ ಸಂಹಾರ ಮಾಡಿಬಿಟ್ಟ. ಕೊನೆಗೆ ಬೆರಳೆಣಿಕೆಯ ಜನ ಉಳ್ಕೊಂಡ್ರು ಅನ್ನೋ ಥರ ಆಗಿಬಿಡುತ್ತದ್ರಲ್ಲಿ ಅಂತ. ಇಷ್ಟು ಸಾವು ನೋವುಗಳಾದಾಗ ಯಾರು ಕೊಂದರು ಇಷ್ಟು ಜನರನ್ನ ಅಂದ್ರೆ, ಅಲ್ಲಿ ಎಲ್ಲರೂ ಸೇರಿ ಎಲ್ಲರನ್ನೂ ಕೊಲ್ತಾ ಹೋಗಿದ್ದಾರೆ. ಈಗ ಮೊದಲ 10 ದಿನದಲ್ಲಿ ಭೀಷ್ಮ ಅಸಾಮಾನ್ಯವಾಗಿ ಸಂಹಾರ ಮಾಡಿದಾನೆ ಅವನು. ದ್ರೋಣರು ಮಾಡಿದ್ದಾರೆ, ಕರ್ಣ ಮಾಡಿದ್ದಾನೆ, ಶಲ್ಯ ಮಾಡಿದ್ದಾನೆ, ಈ ಕಡೆಯಿಂದ ಭೀಮ ಮಾಡಿದ್ದಾನೆ, ಅರ್ಜುನ ಮಾಡಿದ್ದಾನೆ, ಸಾತ್ಯಕಿ ಮಾಡಿದ್ದಾನೆ, ಆ ಕಡೆ ಕೃತವರ್ಮ ನಿಂತು ಮಾಡಿದ್ದಾನೆ, ಅಭಿಮನ್ಯು ಮಾಡಿದ್ದಾನೆ. ಪಾಂಡವರ ಮಕ್ಕಳು, ದ್ರೌಪದಿಯ ಮಕ್ಕಳು ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಕರ್ಮ ಇವರುಗಳು ಮಾಡಿದ್ದಾರೆ. ಅಲ್ಲಿ ಯಾರೊಬ್ಬರೂ ಕೊಲ್ಲದೆ ಇರೋದಿಲ್ಲ. ಶಲ್ಯ ಕೊಂದಿದ್ದಾನೆ, ದುರ್ಯೋಧನನೇ ಕೊಂದಿದ್ದಾನೆ, ದುಶ್ಯಾಸನನೇ ಕೊಂದಿದ್ದಾನೆ ಅಂದ್ರೆ ಒಬ್ಬರನ್ನ ಇಬ್ಬರನ್ನ ಅಂತಲ್ಲ. ಇವರೆಲ್ಲ ಸಾವಿರ ಸಂಖ್ಯೆಯಲ್ಲೇ ಕೊಂದ್ಕೊಂಡ್ ಬಂದಿದ್ದಾರೆ, ಸಾವಿರ ಸಂಖ್ಯೆಯಲ್ಲೇ. ಹಾಗಾಗಿ ಯಾರು ಹೆಚ್ಚು ಕೊಂದರು ಅಂತ ನಿಮ್ ಪ್ರಶ್ನೆ ಇದೆಯಲ್ಲ, ಅದೊಂದು ಬಹಳ ಕಷ್ಟದ್ದು. ಆದ್ರೆ ಇಷ್ಟು ಹೇಳ್ಬೋದು, 7 ಅಕ್ಷೌಹಿಣಿ ಸೈನ್ಯ ಪಾಂಡವರ ಕಡೆಗಿತ್ತು, 11 ಅಕ್ಷೌಹಿಣಿ ಸೈನ್ಯ ಕೌರವರ ಕಡೆಯಲ್ಲಿತ್ತು. ಕೌರವರ ಕಡೆಯಲ್ಲಿ ಕೊನೆಗೆ ಉಳಿದುಕೊಂಡವ್ರು ಯಾರು ಅಂದ್ರೆ, ಕೃಪ, ಅಶ್ವತ್ಥಾಮ, ಕೃತವರ್ಮ, 3 ಜನ. ಪಾಂಡವರ ಕಡೆಯಲ್ಲಿ ಪಾಂಡವರು ಉಳಿದಿದ್ರು, ಪಾಂಡವರ 5 ಮಕ್ಕಳು ಉಳಿದಿದ್ರು, ದೃಷ್ಟದ್ಯುಮ್ನ ಉಳಿದಿದ್ದ, ಶಿಖಂಡಿ ಉಳಿದಿದ್ದ, ಸಾಕಷ್ಟು ಸೈನಿಕರು ಎಲ್ಲ ಉಳಿದಿದ್ರು. ಅವರನ್ನು ರಾತ್ರಿ ಅಶ್ವತ್ಥಾಮ ಹೋಗಿ ಕೊಂದುಬಿಟ್ಟ. ಕೊನೆಗೆ ಪಾಂಡವರಲ್ಲಿ ಉಳಿದವರು ಯಾರು ಅಂತ ಅಂದ್ರೆ,
5 ಜನ ಪಾಂಡವರು, ಸಾತ್ಯಕಿ ಮಾತ್ರ ಉಳ್ಕೊಂಡ ಹಾಗಾಯ್ತಲ್ಲಿ. 6 3 9ಕ್ಕೆ ಬಂದು ನಿಂತ್ಬಿಡ್ತು ಕೊನೆಗೆ. ಆದರೆ ಅಲ್ಲಿ ಸತ್ತವರು 11 ಅಕ್ಷೌಹಿಣಿ ಸೈನ್ಯ, ಅದರಲ್ಲಿ ಉಳಿದವರು 3 ಜನ. ಇಲ್ಲಿ 7 ಅಕ್ಷೌಹಿಣಿ ಸೈನ್ಯ, ಅದರಲ್ಲಿ ಉಳಿದವರು 6 ಜನ. ಕೃಷ್ಣನ್ ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಬರೋದಿಲ್ಲ, ಸಾರಥಿ ಆಗಿದ್ದ. ತಗೊಂಡ್ರು ಅಲ್ಲಿ ಸಾರಥಿಯನ್ನು ಸತ್ತಿದ್ರು, ಉಳಿದ ಕಡೆ ತಗೊಂಡ್ರು. ಇಲ್ಲಿ 8 ಜನ ಉಳಿದ್ರು ಅಂತ. ಹಾಗೆ ನೋಡಿದಾಗ ದೊಡ್ಡ ಪ್ರಮಾಣದ ಸಾವಾಗಿದ್ದು ದುರ್ಯೋಧನನ ಪಕ್ಷದಲ್ಲಿ. ಆದ್ರಿಂದ ಎರಡೂ ಪಕ್ಷದಲ್ಲಿ ಹೆಚ್ಚು ಜನರನ್ನು ಕೊಂದವರು ಪಾಂಡವರು ಅಂತ ಹೇಳಬೇಕು. ಪಾಂಡವರಲ್ಲಿ ಯಾರು ಅಂತ ಪ್ರಶ್ನೆ ಬರುತ್ತೆ. ಪಾಂಡವರಲ್ಲಿ ಯಾರು ಅಂತ ಪ್ರಶ್ನೆ ಬಂದಾಗ ಅರ್ಜುನ ಭೀಮ ಇಬ್ಬರು ಅದರಲ್ಲಿ ಕಾಣಿಸೋದು. ನಕುಲ ಸಹದೇವ ಯುಧಿಷ್ಠಿರರು ಕೊಂದಿದ್ರು, ಆದರೆ ಅರ್ಜುನ ಮತ್ತು ಭೀಮ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಅದರಲ್ಲಿ ಹೆಚ್ಚು ಜನರನ್ನು ಕೊಂದವ ಅರ್ಜುನನೇ ಆಗುತ್ತಾನೆ. ಯಾಕೆ ಅಂತ ಕೇಳಿದ್ರೆ ಭೀಮನ ಯುದ್ಧದ ಕ್ರಮಕ್ಕೂ ಅರ್ಜುನನ ಯುದ್ಧದ ಕ್ರಮಕ್ಕೂ ವ್ಯತ್ಯಾಸ ಇತ್ತು. ಅರ್ಜುನ ಅಸ್ತ್ರಗಳನ್ನು ಬಳಸಿದ, ಭೀಮ ಅಸ್ತ್ರಗಳನ್ನು ಬಳಸಿದ್ದು ಕಡಿಮೆ. ಅಸ್ತ್ರಗಳು ಹೆಚ್ಚು ಜನರನ್ನು ಕೊಲ್ಲತ್ತೆ ಯಾವಾಗಲೂ ಶಸ್ತ್ರಕ್ಕಿಂತ. ಅಂದ್ರೆ ಅಸ್ತ್ರಶಸ್ತ್ರ ಅಂದ್ರೆ ಇವತ್ತಿನ ಇದರಲ್ಲಿ ಅಂದ್ರೆ ಕೈಗೆ ಕಾಣುವ ಆಯುಧಗಳು ಅಣುಬಾಂಬನ ತರದವು ಅಥವಾ ವೈರಸ್ ತರದವು ಬರುತ್ತಲ್ಲ. ಅಸ್ತ್ರಶಸ್ತ್ರ ಅಂದ್ರೆ ಹಾಗೆ ಅಸ್ತ್ರ ಕಾಣಿಸಲ್ಲ, ಶಸ್ತ್ರ ಕೈಲಿರ್ತಾ ಇತ್ತು. ಈಗಂತೂ ಡ್ರೋನ್, ಇವಾಗ ಡ್ರೋನ್ ಇಂದ ಹೋಗಿ ಅಟ್ಯಾಕ್ ಮಾಡ್ಬಿಟ್ಟಿದೆ. ಹೌದು. ಹಾಗಾಗಿ ಅರ್ಜುನ ಅಸ್ತ್ರಗಳನ್ನ ಬಳಸಿದ್ರಿಂದಾಗಿ ನಿರಂತರ 18 ದಿನದಲ್ಲಿ ಯುದ್ಧ ಅಂತ ನೋಡಿದ್ರೆ ಹೆಚ್ಚು ಜನರ ಸಂಹಾರ ಮಾಡಿದವನು ಅರ್ಜುನ ಅಂತಲೇ ಅನ್ನಿಸುತ್ತೆ. ಸೊ ಒಟ್ಟಾರೆಯಾಗಿ ಈ ಸರಣಿಯ ಭಾಳ ಮುಖ್ಯವಾದ ಅಂಶ ಅಂತಂದರೆ ವಿರಾಟನ ಆಸ್ಥಾನದಲ್ಲಿ ನಡೆದಂಥದ್ದು ಒಂದು. ಮತ್ತು ಅದಕ್ಕೆ ಪ್ರತ್ಯೇಕವಾಗಿ ನೋಡೋದಾದರೆ ಜರಾಸಂಧ, ಶಿಶುಪಾಲ, ಈ ಸಾವಿನ ಬಗ್ಗೆ ಒಂದಷ್ಟು ಮಹಾಭಾರತ ಏನು ಹೇಳುತ್ತೆ, ಯಾವ್ಯಾವ ಸಾವು ಯಾವ್ಯಾವ ರೀತಿ ತಿರುವು ಪಡ್ಕೊಡ್ತು. ಸೊ ಇದನ್ನು ನಿಜಕ್ಕೂ ಭಾಳ ಮನಮುಟ್ಟೋ ಹಾಗೆ ಹೇಳಿದ್ರಿ ಜಗದೀಶ್ ಶರ್ಮಾ ಸಂಪ ಅವರೇ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹಾಭಾರತದ ಬಗ್ಗೆ ಕುತೂಹಲಕರವಾದ ಅಂಶಗಳನ್ನು ಹೀಗೆ ಮಾತನಾಡೋಣ. ನಮ್ಮ ವೀಕ್ಷಕರಿಗೆ ನಿಮ್ಮಿಂದ ಇನ್ನೊಂದಷ್ಟು ಈ ರೀತಿಯ ಕಥೆಗಳು ತಲುಪಲಿ. ಇಲ್ಲಿ ಬಂದು ಇಷ್ಟು ಹೊತ್ತು ಮಾತಾಡೋದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ನಮಸ್ತೆ.